ಬೀದರ್ ಅಂದ್ರೆ ನಮಗೆ ಥಟ್ ಅಂತ ನೆನಪಾಗೋದು ಬಿರುಬಿಸಿಲು ಕುಡಿಯೋ ನೀರಿನ ಕೊರತೆ. ಅದು ಬಿಟ್ರೆ ಮತ್ತೇನಪ್ಪ ಸ್ಪೆಷಲ್ ಅಂತೀರಾ? ಸ್ಯಾಂಡಲ್ವುಡ್ ಶೂಟಿಂಗ್ಗೋಸ್ಕರ ಬೀದರ್ನಲ್ಲೇ ಬಿಡಾರ ಹೂಡಿದೆ. ಸುಡು ಬಿಸಿಲಿನ ನಡುವೆಯೂ ಜರಾಸಂಧ ಚಿತ್ರತಂಡ ಜಿಲ್ಲೆಯ ಐತಿಹಾಸಿಕ ಸೌಂದರ್ಯದ ಚಿತ್ರೀಕರಣದಲ್ಲಿ ಸಖತ್ ಬ್ಯುಸಿಯಾಗಿದೆ. ಬೇಸಿಗೆ ಕಾಲದ ಈ ದಿನಗಳಲ್ಲಿ ಬೀದರ್ನ ರಸ್ತೆಗಳ ಮೇಲೆ ನಡೆದಾಡೋದೇ ಕಷ್ಟ. ಇಂಥ ಬಿಸಿಲಿನಲ್ಲಿ ಶಶಾಂಕ್ ನಿರ್ದೇಶನದ ಜರಾಸಂಧ ಚಿತ್ರದ ಚಿತ್ರೀಕರಣ ಭರ್ಜರಿಯಿಂದ ನಡೀತಾ ಇದೆ. ನಟ ವಿಜಯ್ ಹಾಗೂ ನಟಿ ಪ್ರಣೀತಾ ಸೇರಿದಂತೆ ಚಿತ್ರತಂಡ ಬೀದರ್ನ ಕೋಟೆ ಆವರಣದಲ್ಲಿ 7 ದಿನಗಳ ಕಾಲ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದೆ. ಬೀದರ್ ಬಂದು ತುಂಬ ಖುಷಿಯಾಗಿದ್ದೀನಿ. ತುಂಬ ಒಳ್ಳೆ ಜಾಗ, ತುಂಬ ಒಳ್ಳೆ ಜನ, ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಮತ್ತು ಇಷ್ಟು ಉರಿ ಬಿಸಿಲಲ್ಲಿ ಒಬ್ಬ ನಿಂತ್ಕೊಂಡು ಬಂದು ಶೂಟಿಂಗ್ ನೋಡ್ತಾರೆ, ಖುಷಿ ಆಗುತ್ತೆ ಮನಸ್ಸಿಗೆ. ಎಲ್ಲೋದ್ರೂ ಈ ಪ್ರೀತಿಯಿಂದ ಅಭಿಮಾನಿಗಳು ನಮ್ಮನ್ನೆಲ್ಲ ಮಾತಾಡಿಸ್ತಾರೆ, ತುಂಬ ಖುಷಿಯಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನಲ್ಲಿ ಶೂಟಿಂಗ್ ಮಾಡಲಾಗಿದೆ. ಬೀದರ್ ಕೋಟೆ ಕೂಡ ಗುಡ್ ಲೊಕೇಶನ್ ಅಂತಾರೆ ನಿರ್ದೇಶಕ ಶಶಾಂಕ್. ತನ್ನ 4ನೇ ಚಿತ್ರದ ಕಥೆ ಕುರಿತು ನಿರ್ದೇಶಕ ಶಶಾಂಕ್ ಗುಟ್ಟು ಬಿಟ್ಟು ಕೊಡಲಿಲ್ಲ. ಕತೆ ಗುಟ್ಟು ಹೇಳಕ್ ಹೋದ್ರೆ ಕತೆನಲ್ಲೇ ಹೇಳ್ಬೇಕಾಗುತ್ತೆ. ಇದು ಆ್ಯಕ್ಷನ್ ಸಿನಿಮಾ ಅನ್ನೋದು ನಿಜ, ಆ್ಯಕ್ಷನ್ ಸಿನಿಮಾ. ಆದರೆ ವಿಜಯ್ ಅವರು ಇದುವರೆಗೂ ಮಾಡಿರೋ ಆ್ಯಕ್ಷನ್ ಸಿನಿಮಾಗಳಿಗಿಂತ ಬೇರೆ ಥರದ ಶೇಡು. ಅಂದರೆ ತುಂಬ ಲೋಕಲ್ ರೌಡಿಸಮ್ಮು, ಒಂದು ಹಳ್ಳಿಯಿಂದ ಬರುವಂಥ ಕ್ಯಾರೆಕ್ಟ್ರು, ಮಚ್ಚೆತ್ಕೊಂಡು ಲಾಂಗ್ ಎತ್ಕೊಂಡು ಹೊಡೆದಾಡೋದು, ಆ ಥರದ ಆ್ಯಕ್ಷನ್ ಸಿನಿಮಾನೇ ಮಾಡಿದ್ದಾರೆ. ಬಟ್ ಆ ಥರ ಮಚ್ಚು ಲಾಂಗು ಏನು ಯೂಸ್ ಆಗದಲ್ಲೇ ಇರುವಂಥ ಒಂದು ಆ್ಯಕ್ಷನ್ ಸಿನಿಮಾ. ಕಳೆದ 1 ವರ್ಷದಲ್ಲಿ ಬೀದರ್ನಲ್ಲಿ 3 ಕನ್ನಡ ಹಾಗೂ ತಮಿಳಿನ ಪ್ರಭುದೇವ ನಿರ್ದೇಶನದ ಚಿತ್ರದ ಕ್ಲೈಮ್ಯಾಕ್ಸ್ ಕೂಡ ಶೂಟ್ ಆಗಿದೆ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7, ಬೀದರ್.